2-3 ದಿವಸದಲ್ಲಿ ಆಗುತ್ತೆ. ಅದು ಅವರು ಏನು ಬೇಕು ಅಂತ ತಡ ಮಾಡ್ತಾ ಇಲ್ಲ. ಅನಿರೀಕ್ಷಿತವಾಗಿ 4-5 ಸಂದರ್ಭದಲ್ಲಿ ಇದಾಯಿತು. ಕಳೆದ ಸಾರಿ ಆಗೋಗೋದು ಪ್ರೊಟೆಸ್ಟ್ ಬಂದು ಯುವಶಕ್ತಿ ಏನು ಒಂದು ಪ್ರೊಟೆಸ್ಟನ್ನು ಇಟ್ಕೊತ್ತು. ನೀಟಿನಲ್ಲಿ ಈ ಸರ್ಕಾರ ಯಾವ ರೀತಿ ಒಂದು ಕೆಟ್ಟ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಹೋಗ್ತಾ ಇತ್ತು, ಅದರ ವಿರುದ್ಧ ಪ್ರೊಟೆಸ್ಟ್ ಏನು ನಡೀತು. ಅದರ ಹಿನ್ನೆಲೆಯಲ್ಲಿ ನೋಡಪ್ಪ, ಇಂಥ ಒಂದು ದೊಡ್ಡ ಪ್ರತಿಭಟನೆ ನಡೆಯುವಂಥ ಸಂದರ್ಭದಲ್ಲಿ ಇವರು ಮಂತ್ರಿಮಂಡಲ ಮಾಡ್ಕೊಂಡು ಕೂತಿದ್ದಾರೆ ಅಂತಕ್ಕಂಥ ಆಪಾದನೆ ಬರಬಾರ್ದು. ಜವಾಬ್ದಾರಿಯುತವಾದಂಥ ರಾಷ್ಟ್ರೀಯ ಪಕ್ಷ ನಮ್ಮದು, ನಮ್ಮ ಜವಾಬ್ದಾರಿ ಇದೆ. ಅಂತಿಮ ಘಟ್ಟಕ್ಕೆ ಅದನ್ನು ತೊಗೊಂಡೋಗಿದ್ದೀವಿ. ಇನ್ನೂ ಚರ್ಚೆ ಇದೆ. ಅದಕ್ಕೆ ಬರೀ ಅವ್ರು ರಾಜೀನಾಮೆ ಕೊಟ್ಟೆಟ್ಟಿಗೆ ಪೂರ್ತಿ ಆಗಲಿಲ್ಲ. ಮುಂದೆ ಈ ರೀತಿ ಯುವಶಕ್ತಿಗೆ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಒಂದು ಉತ್ತಮವಾದಂಥ ಮಾರ್ಗದರ್ಶನವನ್ನು ಕಂಡುಹಿಡಿತಕ್ಕಂಥದ್ದು, ಕಾನೂನು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಅದನ್ನು ಮಾಡಲಿಕ್ಕೆ ಹೋರಾಟವನ್ನು ಸದನದಲ್ಲಿ ಮಾಡ್ತಾರೆ. ನಾವು ಖಾತೆ ಗೀತೆ ಏನು ಕೇಳಿಲ್ಲ ಸ್ವಾಮಿ, ಖಾತೆ ಗೀತೆ ಕೇಳಿಲ್ಲ. ಅಲ್ಲಿ ಈಗ ಅದು ಏನೂ ಸಿದ್ಧತೆ ಇಲ್ಲ. ಯಾವುದು ಮಕ್ಕಳು ಹುಡ್ತಲ್ಲೇ ಕೂವಲಿ ಹೊಲ್ಸೋಕ್ಕಾಗುತ್ತಾ? ಅದಾದಮೇಲೆ ಎಲ್ಲ ಮಾಡೋದು. ಅಂತಿಮ ಆದ್ರೂ ಹೈಕಮಾಂಡ್ ಲಿಖಿತ ಆಗೋವರೆಗೂ ಅದು ಅಂತಿಮ ಅಲ್ಲ. ಲಿಖಿತ ಹೈಕಮಾಂಡಿಂದ ಬಿದ್ದ ಮೇಲೆ ಅದು ಅಂತಿಮ. ಅದೇನೂ ನಮಗೆ ಮಾನದಂಡಗಳು ಗೊತ್ತಿಲ್ಲ. ಮಾನದಂಡಗಳು ಏನು, ಯಾರಿಗೆ ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಹೆಂಗೆ ಕೊಡ್ತಾರೆ, ಆ ಮಾನದಂಡಗಳು ನಮಗೆ ಗೊತ್ತಿಲ್ಲ. ನಾವು ಯಾರೂ ಇಲ್ಲ. ನಾವು ನಮ್ಮ MP ಇಬ್ಬರು ಮತ್ತು ನಮ್ಮ ಮುಖಂಡರುಗಳು ಜೊತೆಯಲ್ಲಿ ಹೋಗ್ತೀವಿ. ನಮಗೆ ಹೈಕಮಾಂಡ್ ಅಂದರೆ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಣ್ಣವರು, ಅವರನ್ನು ಮತ್ತು ನಮ್ಮ ಅಧ್ಯಕ್ಷನ ಕಾಣ್ತೀವಿ. ಅದಾದ ಮೇಲೆ ನಮ್ಮ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಖರ್ಗೆ ಅವರು,